ಶ್ರೀರಾಮ 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 ಶ್ರೀ ಮಹಾಬಲವಂತನಂತೆ ಕಾಣುವ ಈ ಕಪೀಶ್ವರನೇ ಹನುಮಂತನಿರಬೇಕು. ರಾವಣನು ಹೇಳಿದ ಎಲ್ಲ ಲಕ್ಷಣಗಳೂ ಇವನಲ್ಲಿ ಕಾಣುತ್ತಿವೆ. ಇವನ ಆಕಾರ ತೇಜಸ್ಸಿನಲ್ಲಿ ಧೀಮಂತನಂತೆ, ರಾಮಭಕ್ತಿಯಲ್ಲಿ ನಿಷ್ಠಾವಂತನಂತೆ ಕಾಣುತ್ತಿದ್ದಾನೆ. ಇವನ ತುಟಿಗಳು ರಾಮನಾಮವನ್ನೇ ಜಪಿಸುತ್ತಿದೆ. ಇವನನ್ನು ವಂಚಿಸಿ ನಾನು ರಾಮನ ಬಿಡಾರದೊಳಗೆ ಹೋಗಬೇಕೆಂದರೆ ವಿಭೀಷಣನ ರೂಪವನ್ನು ಧರಿಸಬೇಕು. ಯಾರದು? ಈ ಅವೇಳೆಯಲ್ಲಿ ನನ್ನ ಸ್ವಾಮಿಯ ಬಿಡಾರವನ್ನು ಪ್ರವೇಶಿಸುತ್ತಿರುವವರು ಯಾರು? ವಾನರ ಶ್ರೇಷ್ಠ ಹನುಮಂತ, ನಾನಲ್ಲದೆ ರಾಮನ ಬಿಡಾರವನ್ನು ಬೇರೆ ಯಾರು ತಾನೇ ಪ್ರವೇಶಿಸಲು ಸಾಧ್ಯ? ಓ, ರಾಕ್ಷಸ ಶ್ರೇಷ್ಠ ವಿಭೀಷಣ, ಇದೇನು ಈ ಹೊತ್ತಿನಲ್ಲಿ ಇಲ್ಲಿ? ಆಂಜನೇಯ, ರಾಮಚಂದ್ರ ಪ್ರಭುವಿನ ಜೊತೆ ಒಂದು ಮುಖ್ಯ ವಿಚಾರವನ್ನು ಮಾತನಾಡಬೇಕಾಗಿತ್ತು. ವಿಭೀಷಣ, ರಾಮ ಲಕ್ಷ್ಮಣರು ನಿದ್ರೆ ಮಾಡುತ್ತಿದ್ದಾರೆ. ಅವರ ನಿದ್ರಾಭಂಗ ಮಾಡುವುದೇಕೆ?
ಈ ವಿಷಯವನ್ನು ಸೂರ್ಯೋದಯವಾದ ಮೇಲೆ ಹೇಳಬಹುದಲ್ಲವೇ? ಹೌದು ಹನುಮಂತ, ಹೇಳಬಹುದು. ರಾಮಚಂದ್ರನ ಯುದ್ಧಾಭಂಗ ಮಾಡುವುದು ನನಗೂ ಸಂತೋಷದ ವಿಷಯವಲ್ಲ. ಆದರೆ ನಾಳೆ ಬೆಳಗಾದರೆ ಆ ರಾವಣ ಯುದ್ಧಕ್ಕೆ ಬರುತ್ತಾನೆ. ರಾಮಚಂದ್ರ ಪ್ರಭು ಅವನೊಂದು ಯುದ್ಧ ಮಾಡಲೇಬೇಕಾಗುತ್ತದೆ. ಆ ರಾವಣ ರಹಸ್ಯ ಶಕ್ತಿಯ ಬಗ್ಗೆ ಮೊದಲೇ ರಾಮಚಂದ್ರನಿಗೆ ತಿಳಿಸಿದರೆ ನಾಳೆ ಯುದ್ಧದಲ್ಲಿ ಪ್ರಯೋಜನಕ್ಕೆ ಬರುತ್ತದೆ. ಅದಕ್ಕೆ ಅದನ್ನು ಈಗಲೇ ತಿಳಿಸಲು ಬಂದೆ. ನೀನು ಅನುಮತಿ ನೀಡಿದರೆ ಆ ವಿಷಯವನ್ನು ರಾಮಚಂದ್ರನ ಜೊತೆಗೆ ನಿವೇದಿಸುತ್ತೇನೆ. ವಿಭೀಷಣ, ನಾವೆಲ್ಲ ರಾಮ ಕಾರ್ಯಕ್ಕೆ ಸಮರ್ಪಿಸಿಕೊಂಡವರು, ಅದರಲ್ಲೇ ಧನ್ಯತೆಯನ್ನೂ ಕಾಣುವವರು. ರಾಮ ಕಾರ್ಯಕ್ಕೆ ಸಹಾಯವಾಗುವ ವಿಷಯವನ್ನು ಹೇಳಲು ಹೊರಟಿರುವ ನಿಮಗೆ ನನ್ನ ಅನುಮತಿಯ ಅಗತ್ಯವಿಲ್ಲ. ನೀನು ಒಳಗೆ ಹೋಗಬಹುದು ವಿಭೀಷಣ. ಬಹಳ ಸಂತೋಷ ಹನುಮಂತ. ಶ್ರೀರಾಮ 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 ಶ್ರೀರಾಮ. ಮಹಾವೀರನಾದ ಹನುಮಂತನು ನನ್ನನ್ನು ಗುರುತಿಸಲಿಲ್ಲ. ಇನ್ನೇಕೆ ಈ ವಿಭೀಷಣನ ವೇಷ? ಎಂತಹ ಸುಂದರ ರೂಪ, ಎಂತಹ ತೇಜಸ್ಸು! ನಿಜವಾಗಲೂ ಇವನು ಪುರುಷೋತ್ತಮ. ದೀರ್ಘ ಬಾಹುವುಳ್ಳ ಈತ ಪರಾಕ್ರಮಿಯಾದುದರಿಂದಲೇ ಖರದೂಷಣರನ್ನು, ರಾಕ್ಷಸ ವೀರರನ್ನು ಸಂಹಾರ ಮಾಡಿದ್ದಾನೆ. ಇವನಿಗೆ ರಾವಣ ಭೀತಿಗೊಂಡಿದ್ದರಲ್ಲಿ ಆಶ್ಚರ್ಯವೇನಿಲ್ಲ. ಈ ಯುದ್ಧದಲ್ಲಿ ಇವನೇ ರಾವಣನನ್ನು ಧೂಳೀಪಟ ಮಾಡಿದರೂ ಆಶ್ಚರ್ಯಪಡಬೇಕಾಗಿಲ್ಲ. ಇವನಿಂದ ನನ್ನ ಮಿತ್ರ ರಾವಣನನ್ನು ನಾನು ರಕ್ಷಿಸಲೇಬೇಕು. ನಾನು ಈ ಕೂಡಲೇ ಈ ರಾಮ ಲಕ್ಷ್ಮಣರನ್ನು ಪಾತಾಳ ಲೋಕಕ್ಕೆ ತೆಗೆದುಕೊಂಡು ಹೋಗಿ ಕಂಕಣ ದೇವಿಗೆ ಬಲಿ ಕೊಡುತ್ತೇನೆ. ಮಹಾರಾಣಿಯವರಿಗೆ ಪ್ರಣಾಮಗಳು. ಬಾ ಸಖಿ, ಬಾ.
ನನ್ನನ್ನು ನೆನಪು ಮಾಡಿಕೊಂಡ ಕಾರಣವೇನು ಮಹಾರಾಣಿ? ಸಖಿ, ನಿನಗೆ ತಿಳಿದಿರುವ ಹಾಗೆ ಇದು ಯುದ್ಧದ ಸಮಯ. ನಮ್ಮ ಕಡೆಯ ಪ್ರಮುಖ ವೀರರೆಲ್ಲ ಹತರಾಗಿದ್ದಾರೆ. ಈಗ ಸ್ವತಃ ಪ್ರಭುಗಳೇ ರಾಮನೊಂದಿಗೆ ಯುದ್ಧ ಮಾಡಬೇಕಾದ ಅನಿವಾರ್ಯ ಪ್ರಸಂಗ ಒದಗಿದೆ. ದುಃಖ ಆತಂಕಗಳಲ್ಲಿ ತಲ್ಲಣಿಸಬೇಕಾದ ಸಮಯದಲ್ಲಿ ಅವರು ಆನಂದದಿಂದ ವೀಣಾವಾದನದಲ್ಲಿ ತಲ್ಲೀನರಾಗಿದ್ದರು. ಅದನ್ನು ಕಂಡು ನನಗೆ ಅಚ್ಚರಿಯಾಯಿತು, ಆತಂಕವಾಯಿತು, ಸಂದೇಹವಾಯಿತು. ಪ್ರಭುಗಳು ಸಂಹಾರಕ್ಕೆ ಯಾವುದೋ ತಂತ್ರವನ್ನು ಮಾಡಿರಬೇಕೆಂಬ ಭಾವನೆ ಬರುತ್ತಿದೆ. ಅದು ನಿಜವಾಗಿದ್ದರೆ ಅದು ಧರ್ಮವೋ ಅಧರ್ಮವೋ ಎಂದು ತಿಳಿಯಬೇಕಾಗಿದೆ. ತಾವು ಅನ್ಯಥ ಭಾವಿಸದಿದ್ದರೆ ನಾನೊಂದು ಮಾತು ಕೇಳಲೇ? ಕೇಳು ಸಖಿ, ಅದೇನೆಂದು ಕೇಳು. ಮಹಾರಾಣಿ, ಪ್ರಭುಗಳು ತನ್ನ ಶತ್ರುಗಳನ್ನು ಗೆಲ್ಲಲೇಬೇಕೆಂದು ಯೋಚಿಸುವುದು ಸಹಜವಲ್ಲವೇ? ಅಲ್ಲದೆ ಪತಿಯ ಜಯವನ್ನು ಬಯಸುವುದು ಪತ್ನಿಯ ಕರ್ತವ್ಯವಲ್ಲವೇ? ನಿಜ ಸಖಿ, ನಿನ್ನ ಮಾತು ನಿಜ. ಸತಿಯಾದವಳು ಪತಿಯ ಜಯವನ್ನು ಬಯಸಬೇಕು, ಅದು ಕರ್ತವ್ಯ. ಅದರಂತೆ ಪತಿ ಅಧರ್ಮದಿಂದ ನಡೆಯುತ್ತಿದ್ದರೆ ಅವನನ್ನು ಧರ್ಮದ ದಾರಿಯಲ್ಲಿ ನಡೆಯುವಂತೆ ಮಾಡುವುದು ಸತಿಯ ಕರ್ತವ್ಯವಲ್ಲವೇ? ಇಂದ್ರಜಿತು ಮರಣ ಹೊಂದಿದಾಗ ರೋಷದಿಂದ ಪ್ರಭುಗಳು ಸೀತೆಯನ್ನು ಹತ್ಯೆ ಮಾಡಲು ಹೊರಟಿದ್ದರು. ಸ್ತ್ರೀ ಹತ್ಯೆಯಂತ ಮಹಾಪಾಪ ಕಾರ್ಯವನ್ನು ಮಾಡಲಿ ಎಂದು ಸುಮ್ಮನಿರಬೇಕಾಗಿತ್ತೆ? ನೀನೇ ಹೇಳು. ಇಲ್ಲ ಮಹಾರಾಣಿ, ಸ್ತ್ರೀ ಹತ್ಯೆ ಮಹಾಪಾಪ. ಅದನ್ನು ತಪ್ಪಿಸಲು ಪ್ರಯತ್ನಿಸಲೇಬೇಕು. ಈಗಲೂ ಅಂತಹ ಅಧರ್ಮ ಕಾರ್ಯ ನನ್ನ ಪತಿಯಿಂದ ನಡೆಯಬಾರದು ಎಂದು ನಾನು ಬಯಸುತ್ತಿದ್ದೇನೆ. ಈಗ ನೀನು ಹೀಗೆ ಮಾಡು. ಅವರ ಜೊತೆಗೆ ಅವರು ಯಾವ ತಂತ್ರವನ್ನು ಹೂಡಿದ್ದಾರೆಂದು ಕಂಡುಹಿಡಿದು ನೀನು ಬಂದು ನನಗೆ ಹೇಳು. ನಂತರ ಏನು ಮಾಡಬಹುದೆಂದು ನೋಡೋಣ. ಹಾಗೆ ಆಗಲಿ ಮಹಾರಾಣಿ. ಎಂಥ ರಾಮಭಕ್ತ, ಮಹಾವೀರನಾದರೂ ಇವನು ಸೇವಕರಂತೆ ರಾಮಚಂದ್ರನ ಬಿಡಾರದ ದ್ವಾರದಲ್ಲಿ ಕಾವಲು ಕಾಯುತ್ತಿದ್ದಾನೆ. ಇವನನ್ನು ಎಚ್ಚರಗೊಳಿಸಿ ಇವನ ಧ್ಯಾನಕ್ಕೆ ಭಂಗ ತರುವುದಿಲ್ಲ. ನಾನು ರಾಮನ ಬಳಿಗೆ ಹೋಗಿ ಮಾತನಾಡಿ ಹೋಗುತ್ತೇನೆ. ಶ್ರೀರಾಮ
ರಾಮನಾಗಲಿ ಲಕ್ಷ್ಮಣನಾಗಲಿ ಕಾಣುತ್ತಿಲ್ಲವಲ್ಲ. ಇವರೆಲ್ಲಿಗೆ ಹೋದರು? ಬೇರೆ ಯಾವುದಾದ್ರೂ ಬಿಡಾರದಲ್ಲಿ ನಿದ್ರಿಸುತ್ತಿರಬಹುದೇ? ಹಾಗಿದ್ದರೆ ಹನುಮಂತನೇಕೆ ಬಿಡಾರ ಕಾಯುತ್ತಿದ್ದ? ಎಲ್ಲ ವಿಚಿತ್ರವಾಗಿದೆಯಲ್ಲ. ಎಲೈ ನರೋತ್ತಮರೇ, ನಾಳೆ ಬೆಳಗಿನವರೆಗೂ ಹಾಯಾಗಿ ನಿದ್ರಿಸಿ. ನಾಳೆ ಸೂರ್ಯೋದಯವಾದ ನಂತರ ನನ್ನ ಆರಾಧ್ಯ ದೈವವಾದ ಕಂಕಣ ದೇವಿಗೆ ಬಲಿಯಾಗಿ ಚಿರನಿದ್ರೆಯನ್ನು ಪಡೆಯುವಿರಿ. ಜೈ ಕಂಕಣ ದೇವಿ. ನನ್ನ ಸಹೋದರ ಐರಾವಣ ದೇವಿಗೆ ಬಲಿ ಕೊಡಲು ಯಾರೋ ಮಾನವರನ್ನು ಭೂಲೋಕದಿಂದ ತಂದಿರುವಂತಿದೆಯಲ್ಲ. ಹಾಗಾದರೆ ಇವರನ್ನು ಬಲಿ ಕೊಟ್ಟು ನನ್ನ ಪುತ್ರನನ್ನು ಬಿಡುಗಡೆ ಮಾಡುತ್ತಾನೆಯೇ? ಹಾಗಾದರೆ ಅದು ನನ್ನ ಅದೃಷ್ಟ. ಹೌದು, ಇದಕ್ಕಿಂತ ಸಂತೋಷದ ವಿಷಯ ಬೇರೆ ಯಾವುದಿದೆ? ಅಣ್ಣನನ್ನು ಕೇಳಿ ಈ ವಿಚಾರವನ್ನು ತಿಳಿದುಕೊಳ್ಳಬೇಕು. ಮಹಾರಾಣಿಯವರಿಗೆ ಪ್ರಣಾಮಗಳು. ಸಖಿ, ಬಂದೆಯಾ? ಏನಾದರೂ ವಿಷಯ ತಿಳಿಯಿತೆ? ತಿಳಿಯಿತು ಮಹಾರಾಣಿ. ಹೌದೇ? ಅದೇನೆಂದು ಬೇಗ ಹೇಳು ಸಖಿ. ಅದೇನಾದರೂ ಅಧರ್ಮದ ಕಾರ್ಯವಾಗಿದ್ದರೆ ಅದನ್ನು ತಪ್ಪಿಸಲು ನಾನು ಪ್ರಯತ್ನಿಸುತ್ತೇನೆ. ಮಹಾರಾಣಿ, ಈ ಘಟನೆಯಲ್ಲಿ ಪ್ರಭುಗಳ ಧರ್ಮವಿದೆಯೋ ಅಧರ್ಮವಿದೆಯೋ ನನಗೆ ತಿಳಿಯದು. ಆದರೆ ರಾಮ ಲಕ್ಷ್ಮಣರು ತಮ್ಮ ಬಿಡಾರದಲ್ಲಿ ನಿದ್ರಿಸುತ್ತಿದ್ದವರು ಕಾಣೆಯಾಗಿರುವರಂತೆ. ಕಾಣೆಯಾಗಿದ್ದಾರೆಂದರೆ? ಹನುಮಂತ ಹೊರಗೆ ಕಾಯುತ್ತಲೇ ಇದ್ದನಂತೆ. ಆದರೆ ರಾಮ ಲಕ್ಷ್ಮಣರು ಬಿಡಾರದಲ್ಲಿ ಇಲ್ಲ.
ಅಂದರೆ ಯಾವುದೋ ಮಾಯಾಶಕ್ತಿಯ ಪ್ರಯೋಗವಾಗಿದೆಯೇ? ಅದಕ್ಕೆ ಪ್ರಭುಗಳೇ ಕಾರಣವೇ? ಅದು ತಿಳಿಯದು ಮಹಾರಾಣಿ. ಇರಲಿ, ಆ ರಹಸ್ಯವನ್ನು ನಾನು ಪ್ರಭುಗಳಿಂದಲೇ ತಿಳಿಯಲು ಪ್ರಯತ್ನಿಸುತ್ತೇನೆ. ನೀನಿನ್ನು ಹೋಗು. ಆಗಲಿ ಮಹಾರಾಣಿ. ಆಂಜನೇಯ, ಹನುಮಂತ, ಎಚ್ಚರವಾಗು, ಎಚ್ಚರವಾಗು ಹನುಮಂತ. ವಿಭೀಷಣ, ನೀನು ಬಂದ ಕಾರ್ಯ ಆಯಿತೆ? ರಾಮಚಂದ್ರ ಪ್ರಭುವಿಗೆ ರಾವಣನ ರಹಸ್ಯ ಹೇಳಿದೆಯಾ? ನನ್ನನ್ನೇಕೆ ಎಚ್ಚರಗೊಳಿಸಿದೆ? ಹನುಮಂತ, ಏನು ಹೇಳುತ್ತಿರುವೆ? ರಾಮಚಂದ್ರನಿಗೆ ರಾವಣನ ವಿಷಯವನ್ನು ತಿಳಿಸಲು ನಾನು ಈಗ ತಾನೇ ಬಂದೆ. ನೀನು ರಾಮ ಧ್ಯಾನದಲ್ಲಿದ್ದುದರಿಂದ ನಿನ್ನನ್ನು ಎಚ್ಚರಿಸದೆ ನಾನು ಒಳಗೆ ಹೋದೆ. ಅಲ್ಲಿ ರಾಮನೂ ಇಲ್ಲ, ಲಕ್ಷ್ಮಣನೂ ಇಲ್ಲ. ಅವರು ಎಲ್ಲಿರುವರೆಂದು ಕೇಳಲು ನಿನ್ನನ್ನು ಎಚ್ಚರಿಸಬೇಕಾಯಿತು. ವಿಭೀಷಣ, ಇದೇನಿದು? ಯಾವುದೋ ರಾವಣನ ರಹಸ್ಯವನ್ನು ಹೇಳಬೇಕೆಂದು ಆಗಲೇ ಬಂದು ನನ್ನ ಜೊತೆ ಮಾತನಾಡಿ ಒಳಗೆ ಹೋದೆಯಲ್ಲ? ಇಲ್ಲ ವಾನರ ಶ್ರೇಷ್ಠ, ನಾನು ಈಗ ತಾನೇ ಬಂದದ್ದು. ಒಳಗೆ ರಾಮ ಲಕ್ಷ್ಮಣರು ಇಲ್ಲದಿರುವುದನ್ನು ಕಂಡು ಹೊರಗೆ ಬಂದೆ. ನಿಜವಾಗಲೂ ಒಳಗೆ ರಾಮ ಲಕ್ಷ್ಮಣರು ಇಲ್ಲವೇ? ಇಲ್ಲ ಹನುಮಂತ, ಅವರೆಲ್ಲಿಗೆ ಹೋದರು? ಇದೇನು ಆಶ್ಚರ್ಯ! ನಾನು ರಾಮಲಕ್ಷ್ಮಣರ ಜೊತೆ ಮಾತನಾಡಿದ ಮೇಲೆ ಅವರು ಬಂದು ಇಲ್ಲೇ ಮಲಗಿದರು. ಸ್ವಲ್ಪ ಹೊತ್ತಿನ ನಂತರ ನೀನು ಬಂದು ಮಾತನಾಡಿ ಒಳಗೆ ಬಂದೆ. ಇಲ್ಲ ಆಂಜನೇಯ, ನಾನು ಬಂದದ್ದೇ ಈಗ. ಸುಳ್ಳು ಹೇಳಬೇಡ ವಿಭೀಷಣ. ಇಲ್ಲ ಹನುಮಂತ, ನಾನು ಸುಳ್ಳು ಹೇಳುತ್ತಿಲ್ಲ. ಹಾಗಾದರೆ ನಾನು ಸುಳ್ಳು ಹೇಳುತ್ತಿದ್ದೇನೇನು? ಎಂದಾದರೂ ನಾನು ಸುಳ್ಳು ಹೇಳಿದ್ದೇನೇನು? ಆಂಜನೇಯ, ನೀನು ಸುಳ್ಳು ಹೇಳುತ್ತಿರುವೆಂದು ನಾನು ಹೇಳುತ್ತಿಲ್ಲ. ನಾನು ಸುಳ್ಳು ಹೇಳುತ್ತಿಲ್ಲ ಎಂಬುದನ್ನು ನಂಬಿಸುತ್ತಿದ್ದೇನೆ. ರಾಮ ಲಕ್ಷ್ಮಣರು ಇಲ್ಲಿ ಹೇಗೆ ಸಾಧ್ಯ? ರಾಮ ಲಕ್ಷ್ಮಣರೇ ಕಾಣದಂತಾಗುತ್ತಾರೆ ಎಂದು ನಾನೆಂದೂ ಊಹಿಸಿರಲಿಲ್ಲ. ಬಿಡಾರದಲ್ಲಿ ನಿರಾತಂಕವಾಗಿ ನಿದ್ರಾವಶರಾಗಿದ್ದ ರಾಮ ಲಕ್ಷ್ಮಣರನ್ನು ಹನುಮಂತನ ಕಣ್ತಪ್ಪಿಸಿ ಅದಾವ ಮಾಯ ಕರೆದೊಯ್ದಿದೆ. ಆ ಇಂದ್ರಜಿತ್ ಸತ್ತ ನಂತರವೂ ಈ ಮಾಯೆಯನ್ನು ಪ್ರಯೋಗಿಸಿದ ರಾಕ್ಷಸ ಯಾರು ನಂಬುವುದೇ ಕಷ್ಟವಾಗಿದೆ. ಮಹಾರಾಜ ಸುಗ್ರೀವ, ಇದು ಆಕ್ರೋಶದಿಂದ ಆತುರದಿಂದ ವರ್ತಿಸುವ ಸಮಯವಲ್ಲ. ತಾಳ್ಮೆಯಿಂದ ಕೂಲಂಕುಷವಾಗಿ ಪರ್ಯಾಲೋಚಿಸಿ ಸತ್ಯವೇನೆಂದು ಅರಿತುಕೊಳ್ಳಬೇಕಾಗಿದೆ. ಏನು ನಡೆಯಿತೆಂದು ಹನುಮಂತ ಮತ್ತು ವಿಭೀಷಣ ಹೇಳಿದರಲ್ಲ ಜಾಂಬವಂತ? ಹೇಳಿದ್ದಾರೆ, ಆದರೆ ಏಕೆ ನಡೆಯಿತು, ಹೇಗೆ ನಡೆಯಿತು ಎಂದು ಅವರು ಹೇಳಲಿಲ್ಲ. ಹೇಗೆ ನಡೆಯಿತೆಂದು ಹೇಳಲು ನಮಗೆ ತಿಳಿದಿದ್ದರಲ್ಲವೇ? ವಿಭೀಷಣನ ವೇಷದಲ್ಲಿ ಯಾರೋ ಶ್ರೀರಾಮಚಂದ್ರನ ಶಿಬಿರಕ್ಕೆ ಪ್ರವೇಶ ಮಾಡುತ್ತಾರೆಂದು ನಾನು ಊಹೆ ಮಾಡುವುದಾದರೂ ಸಾಧ್ಯವೇ? ವಿಭೀಷಣ ಸುಳ್ಳು ಹೇಳುತ್ತಿರಬಹುದೆಂದು ನಾನು ಕೋಪಗೊಂಡೆ. ಹನುಮಂತ, ನೀನು ಕೋಪ ಮಾಡಿಕೊಂಡೆ ಎಂದು ನಾನು ಬೇಸರ ಪಟ್ಟುಕೊಳ್ಳುವುದಿಲ್ಲ. ಆದರೆ ನಾನೇ ಬಂದು ರಾಮನೊಂದಿಗೆ ಮಾತನಾಡಲು ಒಳಗೆ ಹೋದೆ ಎಂದಾಗ ಇದರಲ್ಲಿ ಏನೋ ಅಚಾತುರ್ಯ ನಡೆದಿರಬಹುದೆಂದು ನನಗೆ ಸಂದೇಹ ಬಂತು. ನನ್ನ ಜಂಗಾಬಲವೇ ಉಡುಗಿ ಹೋಯಿತು. ನಾನಾಗಿ ಶಿಬಿರವನ್ನು ಕಾವಲು ಕಾಯುತ್ತೇನೆಂದು ಬೇಡಿಕೊಂಡು ಹೀಗಾಯಿತಲ್ಲ ಎಂಬ ನೋವು ನನ್ನನ್ನು ಬಾಧಿಸುತ್ತಿದೆ. ಇದರಲ್ಲಿ ನಿನ್ನ ಅಪರಾಧವೇನು ಮಾರುತಿ? ಇದೆಲ್ಲ ಆ ದುಷ್ಟ ರಾಕ್ಷಸರ ಮಾಯೆ ಎಂಬುದರಲ್ಲಿ ಸಂದೇಹವೇ ಇಲ್ಲ. ಯಾವ ಮಾಯೆ ಎಂದು ತಿಳಿಯುವುದಕ್ಕಿಂತ ಮುಖ್ಯವಾಗಿ
ರಾಮ ಲಕ್ಷ್ಮಣರಿಗೆ ಯಾವ ಅಪಾಯ ಸಂಭವಿಸಬಹುದೋ ಎಂದು ನಾನು ಚಿಂತಿಸುತ್ತಿದ್ದೇನೆ. ರಾಮ ಲಕ್ಷ್ಮಣರಿಗೆ ಅಪಾಯ ಉಂಟು ಮಾಡುವುದು ಅಷ್ಟು ಸುಲಭವಲ್ಲ ಮಾರುತಿ. ಅಂಥ ಪ್ರಯತ್ನ ಮಾಡಿ ಗೆಲ್ಲಬಲ್ಲ ಧೀರ ಯಾರೂ ಇಲ್ಲ ಎಂದೇ ನನ್ನ ನಂಬಿಕೆ. ಸಹೋದರ ಐರಾವಣ ಪ್ರಭುವಿಗೆ ಪ್ರಣಾಮಗಳು. ದೀರ್ಘಾಯುಷಿಯಾಗು ಎಂದು ಆಶೀರ್ವಾದ ಮಾಡುವ ಸ್ಥಿತಿಯಲ್ಲಿ ನಾನಿಲ್ಲ. ಸೋದರಿ ದುರ್ದುಂಬೆ, ಇಷ್ಟು ಹೊತ್ತಿನಲ್ಲಿ ಬಂದಿಲ್ಲ, ಏನಾದರೂ ವಿಶೇಷವಿತ್ತೆ? ಸೋದರನನ್ನು ಕಾಣಲು ಸಹೋದರಿ ಬರುವುದರಲ್ಲಿ ವಿಶೇಷವೇನಿದೆ? ಆದರೆ ನೀನು ನಿನ್ನ ಪಾತಾಳ ಲೋಕವನ್ನು ಬಿಟ್ಟು ಎಲ್ಲಿಯೋ ಹೋಗಿ ಈಗ ಬಂದಂತಿದೆ. ಓಹೋ, ಅದನ್ನೂ ನೀನು ಕಂಡು ಹಿಡಿದು ಬಿಟ್ಟೆಯಾ? ಹೌದು, ನಾನು ಪಾತಾಳದಿಂದ ಹೊರಗೆ ಹೋಗಿದ್ದು ನಿಜ. ಭೂಲೋಕಕ್ಕೆ ಹೋಗಿ ನನ್ನ ಮಿತ್ರನನ್ನು ಕಂಡು ಹಿಂದಿರುಗಿ ಬರುತ್ತಿದ್ದೇನೆ. ಆದರೆ ಇದನ್ನು ಸೂರ್ಯೋದಯವಾದ ನಂತರವೂ ಕೇಳಬಹುದಾಗಿತ್ತಲ್ಲ? ಸೋದರ, ನೀನು ನನಗೆ ಮಾಡುತ್ತಿರುವ ಉಪಕಾರಕ್ಕೆ ಈಗಲೇ ಧನ್ಯವಾದ ಹೇಳಬೇಕೆನಿಸಿತು. ಅದಕ್ಕೆ ಬಂದೆ. ಉಪಕಾರವೇ? ನಾನು ನಿನಗೆ ಯಾವ ಉಪಕಾರ ಮಾಡುತ್ತಿದ್ದೇನೆ? ನಾಳೆ ಕಂಕಣಾದೇವಿಗೆ ಬಲಿ ಕೊಡಲು ಭೂಲೋಕದಿಂದ ಇಬ್ಬರು ನರೋತ್ತಮರನ್ನು ತಂದಿರುವೆಯಲ್ಲ, ಅದು ನೀನು ನನಗೆ ಮಾಡುತ್ತಿರುವ ಉಪಕಾರ ತಾನೇ? ಓಹೋ, ನಾನು ಆ ಮಾನವರನ್ನು ಕಂಕಣಾದೇವಿಯ ಮಂದಿರದಲ್ಲಿ ತಂದು ಮಲಗಿಸಿದ್ದನ್ನು ನೀನು ನೋಡಿಬಿಟ್ಟೆಯಾ? ನೋಡಿದೆ ಸಹೋದರ, ನೀನು ಬರುವುದನ್ನೇ ನಾನು ಕಾಯುತ್ತಿದ್ದೆ. ಅವರಿಬ್ಬರು ನಿದ್ರಾಸ್ಥಿತಿಯಲ್ಲಿದ್ದರು. ಎಚ್ಚರವಾಗಬಾರದೆಂದು ಆಗಲೇ ಮಾತನಾಡಲಿಲ್ಲ. ಒಳ್ಳೆಯ ಕೆಲಸವನ್ನೇ ಮಾಡಿದೆ. ಆ ರಾಮ ಲಕ್ಷ್ಮಣರಿಗೆ ಎಚ್ಚರವಾಗಿದ್ದರೆ ನಾಳೆ ಆಗಬೇಕಾಗಿದ್ದ ಅವರ ಬಲಿ ಹಿಂದೆ ಆಗಿಬಿಡುತ್ತಿತ್ತು. ಬಲಿ ಇಂದಾಗಲಿ ನಾಳೆ ಆಗಲಿ ನನಗಾಗುವ ಸಂತೋಷ ಒಂದೇ ತಾನೇ? ಸಂತೋಷವೇ? ನಿನ್ನ ಮಾತೇ ನನಗೆ ಅರ್ಥವಾಗುತ್ತಿಲ್ಲ. ನಾನು ಆ ರಾಮ ಲಕ್ಷ್ಮಣರನ್ನು ಕಂಕಣ ದೇವಿಗೆ ಬಲಿ ಕೊಟ್ಟರೆ ನಿನಗೇಕೆ ಸಂತೋಷವಾಗಬೇಕು? ಏಕೆಂದರೆ ನೀನು ಆ ಮಾನವರನ್ನು ಬಲಿ ಕೊಟ್ಟು ನನ್ನ ಪುತ್ರನನ್ನು ಬಿಟ್ಟು ಬಿಡುತ್ತೀಯಲ್ಲವೇ? ಏನು? ನಾನು ನಿನ್ನ ಪುತ್ರನನ್ನು ಬಿಡುವುದೇ? ಹೌದಲ್ಲವೇ ಸಹೋದರ? ಅವರಿಬ್ಬರನ್ನು ಬಲಿ ಕೊಟ್ಟ ಮೇಲೆ ನನ್ನ ಪುತ್ರನ ಬಲಿಯ ಅಗತ್ಯವಿಲ್ಲ ಅಲ್ಲವೇ? ದುರ್ದುಂಬೆ, ಯಾವುದಕ್ಕೆ ಯಾವ ಸಂಬಂಧವನ್ನು ಜೋಡಿಸುತ್ತಿರುವೆ? ನಿನ್ನ ಪುತ್ರ ತನ್ನ 12ನೇ ವಯಸ್ಸಿಗೆ ನನ್ನ ಸಿಂಹಾಸನವನ್ನು ಆಕ್ರಮಿಸುತ್ತಾನೆ ಎಂಬ ವಿಧಿವಾಣಿಯನ್ನು ಕೇಳಿದಂತೆ ಅವನನ್ನು ಕಂಕಣಾದೇವಿಗೆ ಬಲಿ ಕೊಡಲು ನಿರ್ಧರಿಸಿದೆ. ನಾಳೆ ಅವನಿಗೆ 12 ವರ್ಷ ತುಂಬುತ್ತದೆ. ಆ ಕಾರಣಕ್ಕಾಗಿ ಅವನನ್ನು ಬಲಿ ಕೊಟ್ಟು ನಾನು ಈ ಪಾತಾಳ ಲೋಕದ ಅಧಿಕಾರವನ್ನು ಉಳಿಸಿಕೊಳ್ಳುತ್ತೇನೆ. ನಿನ್ನ ಪುತ್ರನ ಬಲಿ ನನ್ನ ಅಧಿಕಾರದ ಉಳಿವಿಗೆ, ಆ ಮಾನವರ ಬಲಿ ನನ್ನ ಮಿತ್ರ ರಾವಣನ ಉಳಿವಿಗೆ. ಅಂದ ಮೇಲೆ ಇದು ರಾಕ್ಷಸರ ಮಾಯೆ ಎಂದು ಖಚಿತವಾಗುತ್ತದೆ. ಹೌದು, ಮೊದಲು ರಾಮಚಂದ್ರನ ಮಾಯಾಶಿರಸ್ಸನ್ನು ಸೃಷ್ಟಿ ಮಾಡಿದ ಆ ರಾವಣ, ನಂತರ ಇಂದ್ರಜಿತು ಮಾಯಾಸೀತೆಯನ್ನು ರಣರಂಗದಲ್ಲೇ ವಧಿಸಿದ. ಅಂಥ ಇನ್ನೊಂದು ಪ್ರಯತ್ನ ನಡೆದಿರಬೇಕು. ಆ ಸಂದರ್ಭದಲ್ಲಿ ನಮಗೆ ಧೈರ್ಯ ಹೇಳಿ ಅದು ರಾಕ್ಷಸರದ್ದೇ ಮಾಯೆ ಎಂದು ಹೇಳಿದ ವಿಭೀಷಣನೇ ಈಗಲೂ ನಮಗೇನಾದರೂ ದಾರಿ ತೋರಿಸಬೇಕು. ಹೌದು ವಿಭೀಷಣ, ರಾವಣನ ಕಡೆಯವರನ್ನೆಲ್ಲ ಬಲ್ಲ ನೀನೇ ಇದು ಯಾರ ಕೆಲಸವಿರಬಹುದೆಂದು ಹೇಳಬೇಕು. ಹೌದು ವಿಭೀಷಣ, ನಿನ್ನನ್ನು ಬಿಟ್ಟು ನಮಗೆ ಬೇರೆ ಯಾರು ಕಾಣುತ್ತಿಲ್ಲ. ರಾಮ ಲಕ್ಷ್ಮಣರು ಸುರಕ್ಷಿತವಾಗಿ ಹಿಂದಿರುಗಲು ನೀನೇ ಪ್ರಯತ್ನ ಪಡಬೇಕು. ಸುಗ್ರೀವ, ಇಂದ್ರಜಿತ್ತು ಬದುಕಿದ್ದರೆ ಅವನೇ ಈ ಕಾರ್ಯ ಮಾಡಿದವನೆಂದು ಹೇಳಿಬಿಡಬಹುದಾಗಿತ್ತು. ಆತನಿಗಿದ್ದ ಶಕ್ತಿ ಬೇರೆ ಯಾವ ರಾಕ್ಷಸ ವೀರನಿಗೂ ಇಲ್ಲ. ಹಾ, ಮಾರೀಚನೆಂಬ ರಾಕ್ಷಸನೊಬ್ಬನಿದ್ದ. ಅವನೂ ಕೂಡ ರಾಮಬಾಣಕ್ಕೆ ಬಲಿಯಾದ. ರಾವಣನಿಗೆ ನನ್ನಂತೆ ವೇಷ ಬದಲಿಸುವ ಸಾಮರ್ಥ್ಯವಿಲ್ಲ. ಅಂಥ ರಾಕ್ಷಸ ಯಾರಿರಬಹುದೆಂದು ಯೋಚಿಸಿ ಹೇಳಬೇಕು. ಯೋಚಿಸು ವಿಭೀಷಣ, ಚೆನ್ನಾಗಿ ಆಲೋಚಿಸು. ರಾಮ ಲಕ್ಷ್ಮಣರನ್ನು ಕಾಣದೆ ನಮ್ಮೆಲ್ಲ ಜೀವಗಳು ಚಡಪಡಿಸುತ್ತಿವೆ. ಯೋಚಿಸಿ ಬೇಗ ಹೇಳು.
ಹಾಗಾದರೆ ನೀನು ನನ್ನ ಪುತ್ರನನ್ನು ಉಳಿಸುವುದಿಲ್ಲವೇ? ಸಾಧ್ಯವಿಲ್ಲ. ಅವನನ್ನು ಉಳಿಸಿ ನಾನು ಅಳಿಯಲೇ? ಎಂದಿಗೂ ಸಾಧ್ಯವಿಲ್ಲ. ವಿಧಿವಾಣಿಯನ್ನು ಕೇಳಿದಂತೆ ನಾನು ಅವನನ್ನು ಕೊಲ್ಲಬಹುದಾಗಿತ್ತು. ಆದರೆ ನೀನು ನನ್ನ ಸಹೋದರಿ ಎಂಬ ಒಂದೇ ಒಂದು ಕಾರಣಕ್ಕೆ 12 ವರ್ಷ ಅವನಿಗೆ ಜೀವದಾನ ಮಾಡಿದ್ದೇನೆ. ಮುಂದೆ ಅದು ಸಾಧ್ಯವಿಲ್ಲ. ನಾಳೆ ಅವನ ಅಳಿವು ನನ್ನ ಅಧಿಕಾರದ ಉಳಿವು. ಗುರುದುಂಬೆ, ನೀನು ನಿನ್ನ ಮಗನ ಬಲಿದಾನಕ್ಕೆ ಸಿದ್ಧಳಾಗಲೇಬೇಕು. ಬೇಡ ಸಹೋದರ, ಬೇಡ. ಇರುವ ಒಬ್ಬ ಮಗನನ್ನು ಕೊಲ್ಲಬೇಡ. ಅವನಿಂದ ನಿನಗಾಗಲಿ ನಿನ್ನ ಅಧಿಕಾರಕ್ಕಾಗಲಿ ಯಾವುದೇ ತೊಂದರೆ ಬಾರದಂತೆ ಅವನನ್ನು ಕರೆದುಕೊಂಡು ಎಲ್ಲಿಯಾದರೂ ದೂರ ಹೊರಟು ಹೋಗುವೆನು. ದಯಮಾಡಿ ಈ ನಿನ್ನ ಸಹೋದರಿಯ ಮೇಲೆ ಕರುಣೆ ತೋರು. ನನ್ನ ಪುತ್ರನನ್ನು ಉಳಿಸು. ಸಾಧ್ಯವಿಲ್ಲ ಸೋದರಿ, ಸಾಧ್ಯವಿಲ್ಲ. ಇಷ್ಟು ದಿನ ಅವನನ್ನು ಉಳಿಸಿರುವುದೇ ನೀನು ನನ್ನ ಸಹೋದರಿ ಎಂಬ ಕಾರಣಕ್ಕೆ. ವೃಥಾ ನನ್ನನ್ನು ಬಲವಂತಪಡಿಸಬೇಡ. ಹೊರಟು ಹೋಗು. ಇಷ್ಟು ಕಠಿಣನಾಗಬೇಡ ಸಹೋದರ. ದಯಮಾಡಿ ಕರುಣೆ ತೋರು. ಈ ಕ್ಷಣವೇ ಅವನನ್ನು ಕರೆದುಕೊಂಡು ಎಲ್ಲಿಯಾದರೂ ನಿನ್ನ ಕಣ್ಣಿಗೆ ಕಾಣದಂತೆ ಹೊರಟು ಹೋಗುವೆನು. ಇಲ್ಲ ದುರ್ದುಂಬೆ, ನಾನು ಕರಗುವುದಿಲ್ಲ. ವಿಧಿಯ ಮಾತಿನ ಮೇಲೆ ನನಗೆ ನಂಬಿಕೆ ಇದೆ. ನಿನ್ನ ಮಗನು ಜೀವಂತವಾಗಿದ್ದಲ್ಲಿ ಎಲ್ಲಿದ್ದರೂ ನನಗೆ ಕಂಟಕನಾಗುತ್ತಾನೆ. ಇಲ್ಲ ಸೋದರಿ, ಅವನು ಜೀವಂತವಾಗಿರಲು ಸಾಧ್ಯವೇ ಇಲ್ಲ. ನಾಳೆ ಸೂರ್ಯೋದಯದ ವೇಳೆಗೆ ಅವನು ಕಂಕಣಾದೇವಿಗೆ ಬಲಿಯಾಗುತ್ತಾನೆ. ಅವನೊಂದಿಗೆ ಆ ರಾಮ ಲಕ್ಷ್ಮಣರು ಸಹ ಬಲಿಯಾಗುತ್ತಾರೆ. ಪಾತಾಳ ಲೋಕದಲ್ಲಿ ನಾನು, ಭೂಲೋಕದಲ್ಲಿ ನನ್ನ ಮಿತ್ರ ರಾವಣ. ಈ ರಾವಣರು ಎಂದೆಂದಿಗೂ ಅನಂತರಾಗಿ ಅಜಯರಾಗಿರುತ್ತಾರೆ. ಇಲ್ಲ, ಹಾಗಾಗಬಾರದು. ಆಗಲು ನಾನು ಬಿಡುವುದಿಲ್ಲ. ನನ್ನ ಪುತ್ರನು ಉಳಿಯಬೇಕು. ಆ ರಾಮ ಲಕ್ಷ್ಮಣರು ಉಳಿಯಬೇಕು. ರಾವಣ ರಾವಣರ ನಾಶವಾಗಬೇಕು. ಹೌದು, ನಾಶವಾಗಲೇಬೇಕು. ನಾಶವಾಗಲೇಬೇಕು.